ನಮಸ್ಕಾರ. ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ವತಿಯಿಂದ ನಾವು ಮಾವು ಮೇಳನ ಆಯೋಜಿಸ್ತಿದ್ದೀವಿ ಲಾಲ್ಬಾಗಲ್ಲಿ. ಇದು ಜೂನ್ 4ರಿಂದ ಹಿಡಿದು ಜೂನ್ 30ವರೆಗೂ ಮೇಳ ಇದೆ. ಒಟ್ಟು 1 ತಿಂಗಳುಗಳ ಕಾಲ ಮೇಳ ಇದೆ. ಇಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರದ ಪ್ರಮುಖವಾಗಿ ಆ ರೈತರುಗಳಿಗೆ ಮೇಳನ ಆಯೋಜಿಸಿದ್ದೀವಿ. ಇದರ ವಿಶೇಷತೆ ಏನೆಂದರೆ, ಮೇಳದ ವಿಶೇಷ ಅಂದರೆ ರೈತರು ಸ್ವಂತ ತೋಟದಿಂದ ಮಾವಿನ ಮರದಿಂದ ರೈಪ್ ಆಗಿರ್ತಕ್ಕಂಥ ಮ್ಯಾಂಗೋಸ್ನ ಕಟ್ ಮಾಡಿ ಕಾರ್ಬೈಡ್ ಫ್ರೀ ಅಂದರೆ ಕೆಮಿಕಲ್ಸ್ ಫ್ರೀ ನ್ಯಾಚುರಲ್ ಆಗಿ ಮಾರ್ಕ್ಸಿರೋ ಅಂಥ ಹಣ್ಣನ್ನು ಇಲ್ಲಿ ಮೇಳದಲ್ಲಿ ತಂದಿಟ್ಟಿದ್ದಾರೆ. ಸೊ ಬೆಂಗಳೂರಿನ ಗ್ರಾಹಕರು ಈ ಥರ ಹಣ್ಣು ಸಿಗೋದು ಕಷ್ಟ ಬೇರೆ ಕಡೆ ಎಲ್ಲ ಅಂಗಡಿಗಳಲ್ಲಿ. ತಾವು ನೋಡ್ತಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಇಂತಿಂಥ ಅಮೆಝಾನ್ ಕಂಪ್ನೀಸ್ ಆಗಿರ್ಬೋದು, ಒಂದೊಂದು ಕೆ ಜಿ ಮಾವಿಗೆ ₹200, ₹300, ₹400 ತಗೊತಿದ್ದಾರೆ. ಇಲ್ಲಿ ರೈತರು ನೈಸರ್ಗಿಕವಾಗಿ ಮಾಗಿಸಿರ್ತಕ್ಕಂಥ ಹಣ್ಣನ್ನು ಇವರು ₹110 ₹120 ಕೆ ಜಿಗೆ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ವಿವಿಧ ತಳಿಗಳು ರೈತರು ತಂದಿದ್ದಾರೆ. ಮುಖ್ಯವಾಗಿ ಮಲ್ಲಿಕಾ ಇದೆ, ಇಮಾಮ್ ಪಸಂದ್ ಅಂತ ಇದೆ, ದಶೇರಿ ಅಂತ ಇದೆ, ಆಲ್ಫೆನ್ಸೋ ಇದೆ, ಆಮ್ಲೆಟ್ ಅಂತ ಒಂದು ವೆರೈಟಿ ಇದೆ. ತುಂಬ ಥರದ ವೆರೈಟಿ, ಒಂದು 10 ಥರದ ವೆರೈಟಿಗಳು ಇಲ್ಲಿ ಬಂದಿದೆ. ಸೊ ಗ್ರಾಹಕರು ತಮ್ಮ ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಮಾವನ್ನ ಖರೀದಿ ಮಾಡಬೇಕಾಗಿ ನಾನು ಕೇಳ್ಕೊತೇನೆ, ಮತ್ತು ಮಾವನ್ನ ಸವಿಬೇಕಾಗಿ ನಾನು ಈಗ ಕೇಳ್ಕೊತೇನೆ. ಈಗ ಎಲ್ಲ ಡಾಕ್ಟರ್ಸ್ ಹೇಳ್ತಾರೆ ಮಾವು ತಿಂದರೆ ಶುಗರ್ ಬರುತ್ತೆ, ಅದು ಬರುತ್ತೆ ಅಂತ. ಸುಳ್ಳು ಅದೆಲ್ಲ. ದಯಮಾಡಿ ಮಾವು ತಿಂದರೆ ಶುಗರ್ಸ್ ಬರೋಲ್ಲ. ಫ್ರುಕ್ಟೋಸ್ ಅನ್ನೋದು ಒಂದು ಅಂಶ ಇರುತ್ತೆ, ಅದು ಈಸಿ ಡೈಜೆಸ್ಟಬಲ್ ಶುಗರ್ಸ್. ಅದು ದಯಮಾಡಿ ಎಲ್ಲರೂ ಗ್ರಾಹಕರು ಬಂದು ಮಾವನ್ನ ಖರೀದಿ ಮಾಡಬೇಕು ಅಂತ ಒಂದು. ಇನ್ನೊಂದು, ಹಲಸು ಸಹ ಇದೆ. ಸೊ ಒಟ್ಟು 15 ವೆರೈಟಿ ಹಲಸನ್ನ ನಾವು ಇಟ್ಟಿದ್ದೀವಿ. 15 ಸ್ಟಾಲ್ಸ್ ಇದ್ದಾವೆ. ರುದ್ರಾಕ್ಷಿ ಹಲಸು, ಮತ್ತು ಶಿವರಾತ್ರಿ ಹಲಸು, ತೂಪ್ಗೆರೆ ಹಲಸು, ಲಾಲ್ಬಾಗ್ ಹಲಸು, ಈ ಥರ ವೆರೈಟಿ, ಸಿದ್ದಾಪುರದ ಹಲಸು, ಇವೆಲ್ಲವೂ ಸಹ ಹಲಸುಗಳು ಸಹ ಒಂದು 15 ಸ್ಟಾಲಲ್ಲಿದೆ. ಗ್ರಾಹಕರು ಬಂದು ಅದನ್ನು ಹಲಸನ್ನು ಸಹ ತಗೋಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊತೇನೆ.